ಸರ್ಕಾರಿ ಭೂಮಿ ಉಳಿಸಿ ಬಡವರಿಗೆ ಹಂಚಿ, ಬೇಕೇ ಬೇಕು ನ್ಯಾಯ ಬೇಕು. ಬಲಾಢ್ಯರ ಪಾಲಾಗ್ತಿರುವ ಸರ್ಕಾರಿ ಭೂಮಿಯನ್ನು ಉಳಿಸಿ ಸಾರ್ವಜನಿಕ ಹಿತಾಸಕ್ತಿಗೆ ಬಳಸಿ. ಎಸ್, ಇದೆಲ್ಲ ಎಲ್ಲಿ ಅಂತೀರಾ? ಚಿಕ್ಕಬಳ್ಳಾಪುರ ತಾಲೂಕಿನ ನಗರಕ್ಕೆ 4-5 ಕಿಲೋಮೀಟರ್ ದೂರದಲ್ಲಿರುವ ಅಜ್ವಾರ ಗ್ರಾಮದಲ್ಲಿ ಭುಗಿಲೆದ್ದ ಸಾರ್ವಜನಿಕರ ಹೋರಾಟ ಇದಾಗಿತ್ತು. ಇಷ್ಟಕ್ಕೂ ಆ ಹೋರಾಟ ಯಾರ ಮೇಲೆ, ಯಾಕೆ ಎಂಬುದು ಇಲ್ಲಿ ನೋಡೋಣ. ನನಗೆ ಇಕ್ಕಲುಗಳೆಲ್ಲ ಓಡಿಸಿ ಕಾಂಪೌಂಡ್ ಹಾಕ್ತೀವಿ, ಇದು ನಮಗಾಗಿದೆ ಅಂತಂದೇಳಿ ಬಂದು ಅವರು ಇಲ್ಲಿ ಅಳತೆ ಮಾಡ್ತಾಯಿದ್ರು. ಆವಾಗ ನಮ್ಮ ಹುಡುಗರು ಮತ್ತು ಮನೆಯಲ್ಲಿ ಹೆಂಗಸರೆಲ್ಲ ಇರ್ತಾರಲ್ಲ, ಇದು ಸುಮಾರು ಸತಿ ಒಂದು ಡಿ ಸಿ ಆಫೀಸ್ ಮುಂದೆ ಒಂದು ಸತಿ ಧರಣಿ ಮಾಡಿದ್ವಿ. ಇದ್ರ ಬಗ್ಗೆನೇ ಧರಣಿ ಮಾಡಿ ಅಲ್ಲಿ ಅವರು ಕೂಡ ಪರಿಶೀಲನೆ ಮಾಡಿ ಇದು ಸರ್ಕಾರಕ್ಕೆ ಅಂತಂದು ಮಾಡಿದ್ರು ಸಹ ಈ ಕೆಲವರು ಈ ಭಾಗ ಎಷ್ಟು ಅಂದರೆ 160/1. ಕೇಳಿದ್ರಲ್ಲ ವೀಕ್ಷಕರೇ, ನಗರ ವಿಸ್ತರಣೆ ಆಗ್ತಾ ಇದ್ದಂತೆ ಇಂಚಿಂಚು ಭೂಮಿಯ ಬೆಲೆ ಏರ್ತಾ ಇರುವ ಸಂದರ್ಭದಲ್ಲಿ ಸರ್ವೆ ನಂಬರ್ 60ರಲ್ಲಿ ಯಾರು ವಾರಸುದಾರರು ಇಲ್ಲ ಎಂಬ ಕಾರಣದಿಂದ ಕೋಲಾರ ಜಿಲ್ಲೆ ಇರುವಾಗಲೇ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಪ್ರತಿಭಟನಾಕಾರರ ಆರೋಪವಾಗಿದೆ. ಸರ್ವೆ ನಂಬರ್ 160/1ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಟ್ರೈಕ್ ಹಮ್ಮಿಕೊಂಡಿರ್ತಾರೆ. ಈ ಸಂಬಂಧ ನಮಗೆ ಮನವಿಯನ್ನು ಸಲ್ಲಿಸಿರ್ತಾರೆ. ಸದ್ರಿ ಮನವಿಯನ್ನ ಪರಿಶೀಲಿಸಿಬಿಟ್ಟು ನನ್ನ ಮೇಲಧಿಕಾರಿಗಳಿಗೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಮೇಲಧಿಕಾರಿಗಳಿಗೆ ಪತ್ರವನ್ನು ಬರೆದು ಕ್ರಮ ವಹಿಸಲಾಗುತ್ತೆ. ಈ ಎಲ್ಲ ನಕಲಿ ದಾಖಲೆಗಳನ್ನು ತಾಳೆ ಮಾಡಿ ಸಾರ್ವಜನಿಕರ ಆಸ್ತಿ ಮತ್ತು ಸರ್ಕಾರದ ಆಸ್ತಿಗಳನ್ನು ಸರ್ಕಾರವು ಮುಟ್ಟುಗೋಲು ಹಾಕಿ ಈ ಥರ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಸರ್ಕಾರದ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ ಆಗಿತ್ತು. ನಮ್ಮ ಪಂಚಾಯತಿಯಿಂದ ಸುಮಾರು ಅಂದರೆ ಒಂದು 50ರಿಂದ 60 ಮನೆ ಇದೆ. ಆದರೆ ಒಂದೊಂದು ಸೈಟ್ ಬಿಟ್ಟರೆ ಬೇರೆ ಸೈಟ್ಗಳೇನು ಇಲ್ಲ ನಮಗೆ. ಅದು ಒಂದೊಂದು ಗೌರ್ಮೆಂಟ್ ಇಂದ ಯಾವಾಗಲೂ ಕೊಟ್ಟಿರೋ ಮನೆಗಳಲ್ಲಿ ವಾಸವಾಗಿದ್ದೀವಿ. ಅಂದರೆ ಒಂದು ಮನೆಗೆ 8ರಿಂದ 10 ಜನ ಇದ್ದೀವಿ. ಬೇರೆ ಸೈಟ್ ಇಲ್ಲ ನಮಗೆ, ಬೇರೆ ಸೈಟ್ಗಳಿಲ್ಲ. ಮತ್ತೆ ಅಜ್ವಾರದಲ್ಲಿ ತುಂಬಾ ದೊಡ್ಡದು ಸ್ಕೂಲ್ ಮಕ್ಕಳಿಗೆ ಮೈದಾನ ಇಲ್ಲ ಆಡೋಕೆ ಅವ್ರಿಗೆ. ಮತ್ತೆ ಶೌಚಾಲಯಗಳು ನಮ್ಗೆ ಏನು ಮಾಡಿಕೊಟ್ಟಿಲ್ಲ ಗೌರ್ಮೆಂಟ್ ಇಂದ. ಈ ಥರ ಆಗಿರೋದು ಸಾಧ್ಯ ಮಾಡಿಕೊಟ್ಟಿಲ್ಲ. ಈ ಖಾಲಿ ಜಾಗ ನಮ್ಗೇನೋ ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ಒಂದು 60 ಮನೆಗಳಿಗೆ ಹಂಚಿದ್ರೆ ಏನೋ ಒಂದೊಂದು ಸೈಟು ಮಾಡಿಕೊಂಡು ಇದು ಮಾಡ್ಕೊಂತೀವಿ. ತುಂಬ ಜನ ಇದ್ದಾರೆ, ಒಂದು 10 ಜನ 15 ಜನ ಇದ್ದಾರೆ ಮನೆಗೆ. ಆದರೆ ಇರೋದು ಒಂದೊಂದು ಸೈಟೇ ನಮಗೆ. ಅದಕ್ಕೋಸ್ಕರ ಇದರಿಂದ DC ಆಗಲಿ ಇಲ್ಲ ತಹಸೀಲ್ದಾರ್ ಆಗಲಿ ಯಾರೇ ಆಗಲಿ ನಮಗೆ ಈ ಅನುಕೂಲ ಒಂದು ಮಾಡಿಕೊಡ್ಬೇಕು. ಇದೇ ವಿಚಾರದ ಸಂಬಂಧಿಸ್ತಾ ಇದ್ದಂತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ರು ಯಾವುದೇ ಪ್ರಯೋಜನಗಳು ಆಗ್ತಾ ಇಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿತ್ತು. ಇನ್ನು ಕ್ಷೇತ್ರದಲ್ಲಿ ಬಲಾಢ್ಯರ ಪ್ರಭಾವ ಜಾಸ್ತಿ ಇದ್ದು ಸರ್ಕಾರದ ಕಾನೂನುಗಳು ಹಣವಂತರ ಪರವಾಗಿದೆ ಎಂಬುದು ಅಧಿಕಾರಿಗಳು ಸಾಬೀತು ಮಾಡಿದ್ದಾರೆ. ಬಡವರಿಗೆ ಕಾನೂನಿನ ತುಣುಕುಗಳು ತಲೆಗೆ ಕಟ್ಟಿ ಹಣವಂತರ ದುಡ್ಡಿಗೆ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಹಣವಂತರ ಪಾದದಡಿ ಇರಿಸುವ ಪ್ರಯತ್ನಗಳು ನಡೆಯುತ್ತಿವೆ. 160/1ರಲ್ಲಿ ಸುಮಾರು ಅದು ಸರ್ಕಾರ ಸೇರಿದ್ರೆ 4 ಎಕರೆ 15 ಗುಂಟೆ. ಅದರಲ್ಲಿ 50-60 ವರ್ಷಗಳಿಂದ ನಾವು ಈ ಜಾಗದಲ್ಲಿ ತಿಪ್ಪೆಗುಂಡಿಗಳು ಹಾಕ್ಕೊಂಡು ಮತ್ತು ಆ ಮೂಲೆಯಲ್ಲಿ ಸರ್ಕಾರದಿಂದ ಮಾಡಿರೋ ಶೌಚಾಲಯ ಇತ್ತು, ಮತ್ತು ಒಂದು ಮಠ ಇತ್ತು. ಅದೆಲ್ಲನೂ ಇವರು ದೊಡ್ಡ ನರಸಿಂಹಯ್ಯ ಮತ್ತು CN ನಾರಾಯಣಸ್ವಾಮಿ ಇವರೆಲ್ಲನೂ ಅದನ್ನು ನಮಗೆ ಸೇರಬೇಕಾಗಿರೋದು. ಇದು ಆಕ್ಚುಲಿ ಬಂದು ದೇವಸ್ಥಾನ ಮನೆ, ಇದು ಇನ್ನೊಂದು ಜಮೀನು ದೇವ್ರ ಮನೆ ಅಂತಂದೇಳಿ. ಅದರಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಅಂತಿದ್ರೆ ಅದನ್ನ ಅನಂತಯ್ಯ ರಾಮಾನುಜಮ್ಮ ಅಂತ ಮಾಡ್ಕೊಂಡ್ಬಿಟ್ಟು ಅವರು ನಮಗೆ ಸೇರಿರೋದು ಅಂತಂದೇಳಿ ಇದನ್ನ ಕುಷ್ಕಿ ಅಂತ ತೋರಿಸ್ಕೊಂಡೇ ಬಂದಿದ್ದಾರೆ. 15 ಗುಂಟೆ 5 ಗುಂಟೆ ಅಂತ ಕುಷ್ಕಿನೇ ತೋರಿಸ್ಕೊಂಡ್ ಬಂದಿದ್ದಾರೆ. ಯಾವತ್ತೂ ಕುಷ್ಕಿನೂ ಮಾಡಿಲ್ಲ, ಅವ್ರು ಯಾವ್ದು ಮಾಡಿಲ್ಲ. ತಾಲೂಕು ಆಫೀಸು ಕೋರ್ಟು ಅವ್ರಿಬ್ರದ್ದು ಅದೇ ಕೆಲಸ. ಅವ್ರು ಇಬ್ರು ತಾಲೂಕು ಆಫೀಸಲ್ಲಿ ಏನನ್ ಮಾಡಿದಾರೋ ಏನೋ ಎಲ್ಲ ಫೋರ್ಜರಿ ಸೈನ್ಗಳೇ. ಒಂದರಲ್ಲಿ ಒಂದು ದಾಖಲೆನಲ್ಲಿ ಒಂದು ಕರೆಕ್ಟ್ ಆಗಿರೋ ಸೈನ್ ಇಲ್ಲ. ಆ ಸೀಲುಗಳು ಯಾವ್ಯಾವ ಹಾಕಿದಾರೋ ಅದು ಅವ್ರಿಗೆ ಗೊತ್ತಿರ್ತದೆ. ಈ ತರ ಎಲ್ಲ ಮಾಡಿ ಇದನ್ನ ಇಲ್ಲಿ ಅವ್ರು ಬಂದು ಯಾರೋ ಗೋವಿಂದರಾಜು ಅವ್ರು ಬಂದಿದ್ರಲ್ಲ, ಇಲ್ಲಿ ಪೆನ್ಷನ್ ಹಾಕಕ್ ಬಂದಿದ್ದಾಗ ಅವ್ರು ಚೆಕ್ ಬಂದು ತೋರಿಸಿದ್ದಾರೆ. ಪೂರ್ವಕ್ಕೆ ಪಶ್ಚಿಮಕ್ಕೆ ದಾರಿ, ಪೂರ್ವಕ್ಕೆ ಕಂಸಂದ್ರದವ್ರ ಜಮೀನು, ಮತ್ತೆ ಉತ್ತರಕ್ಕೆ 160/1, ದಕ್ಷಿಣಕ್ಕೆ 160/1, ಈ ಮಧ್ಯದಲ್ಲಿ 160/8 ಮಾಡಿದ್ದಾರೆ. ಇದೆಲ್ಲ ಭಾಗ ಮಾಡ್ಕೊಂಡು ಈ ತರ ಎಲ್ಲ ಮಾಡಿ ಏನೋ ಇವಾಗ ನಮ್ಗೆ ಇಲ್ಲಿ ಏನಕ್ಕೂ ಜಾಗ ಇಲ್ದಿದ್ದಂಗೆ ತೊಂದರೆ ಮಾಡಿ ಅವರೆಲ್ಲ ಮಾರಾಟ ಮಾಡಿ ಎಲ್ಲ
ಅವ್ರದ್ದು ಅದೇ ಕೆಲಸ ಬಿಡಿ, ಅದನ್ನೆಲ್ಲ ಹೇಳೋ ಅಷ್ಟೇ ಬೇಕಾಗಿಲ್ಲ. ದಾಖಲೆಗಳನ್ನು ಒಮ್ಮೆ ಪರಿಶೀಲಿಸಿ ನೋಡಿದಾಗ ಸದರಿ ಸರ್ವೆ ನಂಬರ್ನಲ್ಲಿ 3 ಜನರಿಗೆ ತಲಾ 15 ಗುಂಟೆಯಂತೆ ಕ್ರಯ ಮಾಡಿದ್ರು. ಉಳಿಕೆ ಇರುವ ಜಮೀನಿನ ವಿಸ್ತೀರ್ಣವನ್ನು ತಾಳೆ ಮಾಡಿ ನೋಡುವ ಅಧಿಕಾರಿಗಳು ದುರ್ಬೀನ ಹಾಕಿ ನೋಡಿದ್ರೂ ಸಿಗೋದಿಲ್ಲ ಎಂಬುದು ಸಾರ್ವಜನಿಕರ ವಾದವಾಗಿದೆ. ನವೀನ್ ಅಂತ, ಇದೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಅಜ್ವಾರ ಗ್ರಾಮದಲ್ಲಿ ಊರಿಗೆ ಅಂತಂದ್ಬಿಟ್ಟು 4 ಎಕರೆ 15 ಗುಂಟೆ ಜಾಗನ ಕೊಟ್ಟಿದ್ರು ಸರ್ಕಾರದವರು. ಆ ಸರ್ಕಾರಿ ಜಾಗನ 9 ಸಬ್ಬುಗಳು ಮಾಡಿ ಅದು ಯಾವ ತರ ಮಾಡಿದ್ರು ಏನು ಅಂತಂದ್ಬಿಟ್ಟು ನಮ್ಗೆ ಇಷ್ಟು ಸುಮಾರು 15-16 ವರ್ಷ ಆಗಿದೆ. ಇಷ್ಟು ವರ್ಷಗಳಿಂದ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ತಾತರು ಮುತ್ತಂದ್ರ ಕಾಲದಿಂದನೂ 50ರಿಂದ 60 ವರ್ಷಗಳಿಂದನೂ ನಾವೆಲ್ಲ ತಿಪ್ಪಿಗಳು ಹಾಕೊಂಡು ಕಸದ ಗುಂಡಿಗಳು ಹಾಕೊಂಡು ಅಲ್ಲೇ ಪೊಸಿಷನ್ ಅಲ್ಲಿ ನಾವಿದ್ದೀವಿ. ಅವ್ರ ಪೊಸಿಷನ್ ಎಲ್ಲ ಇದೀವಿ ಅಂತ ಹೇಳ್ಬಿಟ್ಟು ಸರ್ಕಾರಿ ಜಾಗನ ಅಧಿಕಾರಿಗಳಿಗೆ ಅದೇನೇನ್ ಮಾಡಿದ್ರು ನಮಗ್ ಗೊತ್ತಿಲ್ಲ. ಅವ್ರ ಹೆಸರಿಗೆಲ್ಲ ಮಾಡಿಸ್ಕೊಂಡು ಇವಾಗ ಅದನ್ನ ಅವ್ರ ಹೆಸರು ಬಂದು ದೊಡ್ಡ ನರಸಿಂಹಯ್ಯ ಅವ್ರ ಹೆಸರು ಬಂದು ಗೋವಿಂದರಾಜು ಅಂತ ಅಂದ್ಬಿಟ್ಟು ಅವ್ರ ಹೆಸರಿಗೆ ಮಾಡಿಸ್ಕೊಂಡು ನಮ್ದು ಜಾಗ ಅಂತ ಅಂದ್ಬಿಟ್ಟು ಪೊಸಿಷನ್ ಬರೋದಿಕ್ಕೆ 1 ವಾರದಿಂದ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ನಮ್ಗೆ ವಿಷಯ ಎಲ್ಲ ತಿಳಿದು ಊರವರೆಲ್ಲ ಒಂದಾಗಿ ಎಲ್ಲ ಮಾತಾಡ್ಕೊಂಡು ಇವಾಗ ಅದನ್ನ ಯಾವ ತರ ಮಾಡ್ಬೇಕು ಏನು ಅಂತ ಅಂದ್ಬಿಟ್ಟು ಊರಲ್ಲೆಲ್ಲ ಕ್ರಮ ಎಲ್ಲ ತಗೊಳ್ಬೇಕು ಅಂತ ಪಂಚಾಯತಿ ಅವ್ರಿಗೆಲ್ಲ ಕೂಡ ಕೊಟ್ಟಿದೀವಿ. ಪಂಚಾಯತಿ ಕಡೆಯಿಂದ ಮತ್ತೆ ಲೆಟರ್ ಎಲ್ಲ ಹೋಗಿದೆ, ತಹಶೀಲ್ದಾರ್ ಅವ್ರು ಕೂಡ ಕೊಟ್ಟಿದೀವಿ. ಇನ್ನು ಮುಂದಿನ ಕ್ರಮ ಏನೇನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ಊರವರೆಲ್ಲ ಒಂಥರ ತೀರ್ಮಾನ ತಗೊಂಡು ಮುಂದಕ್ಕೆ ಯೋಚನೆ ಮಾಡಿ ನಾವ್ ಹೇಳ್ತೀವಿ. ಈಗ ನಿಮ್ಮ ಅಭಿಪ್ರಾಯ ಏನಿದೆ ಆ ಒಂದು ಜಮೀನಿನ ಬಗ್ಗೆ? ಸರ್, ಆ ಜಮೀನ್ ಬಂದ್ಬಿಟ್ಟು ನಮ್ಮ ಸ್ಕೂಲ್ಗೆ ಇವಾಗ ಮಕ್ಳಿಗೆ ಆಟ ಆಡೋದಕ್ಕೆ ಇದು ಮೈದಾನ ಇಲ್ಲ, ಮೈದಾನಕ್ಕೆ ಕೊಡ್ಬೇಕು. ಮತ್ತೆ ಇನ್ನೊಂದು ಅವ್ರು ಏನೇನ್ ಮಾಡ್ಕೊಂಡಿದ್ದಾರೆ ಪಾಣಿಗಳೆಲ್ಲ ಅವೆಲ್ಲ ವಜಾ ಮಾಡಿ ಮತ್ತೆ ಸರ್ಕಾರಕ್ಕೆ ತಗೊಂಡು ಆ ಸರ್ಕಾರಿ ಜಾಗನ ಮತ್ತೆ ಉಳಿಸ್ಕೊಂಡು ಮತ್ತೆ ಅಜ್ವಾರ ಗ್ರಾಮಸ್ಥರಿಗೆ ಸಂಬಂಧಪಟ್ಟಂತೆ ಅದನ್ನ ಸಾರ್ವಜನಿಕರ ಹಿತಾಸಕ್ತಿಗೆ ಬಳಸ್ಬೇಕಂತ ನಮ್ಗೆ ವಿನಂತಿ ಸರ್. ಸೊ ಇದೇನು ಮಾಡ್ಲಿಲ್ಲ ಅಂದ್ರೆ ಮುಂದೆ ನಿಮ್ಮ ಹೋರಾಟ ಏನಾದ್ರು ರೂಪಿಸ್ತೀರಾ? ಹೋರಾಟ ಮಾಡ್ತೀವಿ ಸರ್. ಹೋರಾಟ ಮಾಡೋದು ಕೂಡ ನಾವು ರೆಡಿ ಇದ್ದೀವಿ. ಇವಾಗ ಊರಿಗೆ ಸಂಬಂಧಪಟ್ಟಿರೋ ಜಾಗನ ಒಬ್ಬ ಊರಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು ಸಿಂಗಲ್ ಮ್ಯಾನ್ಗೆ ಯಾವ ತರ ಮಾಡ್ಕೊಡ್ತಾರೆ, ಒಬ್ಬರಿಗೆ ಮಾತ್ರ ವೈಯಕ್ತಿಕ ಹೌದೌದು ಆ ತರ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಅದು ಏನೇನ್ ಮಾಡ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಮಾತ್ರ ಮಾಡ್ಕೊಟ್ಟಿದ್ದಾರೆ. ಇನ್ನು ಹಂಗಿದ್ರೆ ಅವ್ರಿಗೆ ಮಾತ್ರ ಮಾಡ್ಕೊಡೋಂಗಿದ್ರೆ ಊರವ್ರಿಗೆಲ್ಲ ಮಾಡ್ಲಿ. ಇಷ್ಟಕ್ಕೂ ಸಾರ್ವಜನಿಕರ ಮನವಿಯನ್ನು ಆಲಿಸಿದ ಕಂದಾಯದ ಅಧಿಕಾರಿಗಳು ಅವರಿಗೆ ತೋಚಿದ್ದು ರೀತಿಯಲ್ಲಿ ಸಾರ್ವಜನಿಕರಿಗೆ ಸಬೂಬು ಹೇಳುತ್ತಾ ಸರ್ಕಾರದ ಆಸ್ತಿಗಳನ್ನು ಒಂದೊಂದಾಗಿ ಹಣವಂತರ ಪಾಲಾಗ್ತಿರುವುದು ಯೋಚನೆಯ ಸಂಗತಿ. ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ಪ್ರಭಾವಿಗಳು ಕಬಳಿಸಿರುವ ಸರ್ಕಾರದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಸಾರ್ವಜನಿಕರ ವಾದವಾಗಿದೆ.